ಕಲಬುರಗಿ ಬಿಜೆಪಿ ಪ್ರತಿಭಟನೆಯ ಬೆನ್ನಲ್ಲೇ ರೂಟ್ ಚೇಂಜ್. ನಗರದಲ್ಲಿ ಮಾರ್ಗ ಬದಲಿಸಿ ಪೊಲೀಸ್ ಕಮಿಷನರ್ ಆದೇಶವನ್ನು ಹೊರಡಿಸಿದ್ದಾರೆ. ಜಗತ್ ವೃತ್ತದಿಂದ SVP ವೃತ್ತದವರೆಗೆ ಮಾರ್ಗವನ್ನು ಬದಲಾವಣೆ ಮಾಡಲಾಗಿದೆ. ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ಸಂಚಾರವನ್ನು ಈ ಮಾರ್ಗದಲ್ಲಿ ನಿರ್ಬಂಧ ಮಾಡಲಾಗಿದೆ. ಬೇರೆ ರಸ್ತೆ ಮೂಲಕ ಚಲಿಸುವಂತೆ ವಾಹನ ಸವಾರರಿಗೆ ಸೂಚನೆಯನ್ನು ಕೊಡಲಾಗಿದೆ. SVP ವೃತ್ತದವರೆಗೆ, ಜಗತ್ ವೃತ್ತದಿಂದ SVP ವೃತ್ತದವರೆಗೆ ಬಿಜೆಪಿಯ ಗೂಂಡಾಗಿರಿಗೆ ನಮ್ಮ ಗಾಂಧಿಗಿರಿ ಅಂತೇಳಿ ನೋಡಿ. ಇದು ಕಾಂಗ್ರೆಸ್ನವರ ಪ್ರತಿಭಟನೆ ಅನಿಸುತ್ತೆ. ಬಿಜೆಪಿಯ ಗೂಂಡಾಗಿರಿಗೆ ನಮ್ಮ ಗಾಂಧಿಗಿರಿ ಅಂತೇಳಿ. ಒಟ್ಟಾರೆ ಕಲಬುರಗಿಯಲ್ಲಿ ಇವತ್ತು ಹೈಡ್ರಾಮೋ ಆಗೋದು ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಇಡೀ ಹೋಲ್ ಆ್ಯಂಡ್ ಸೋಲ್ ಬಿಜೆಪಿ ನಾಯಕರು ಕಲಬುರಗಿಯಲ್ಲಿ, ಅದರಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ, ಮೆರವಣಿಗೆ ಮೂಲಕ ಮುತ್ತಿಗೆ ಹಾಕೋದಕ್ಕೆ ರೆಡಿಯಾಗಿದ್ದಾರೆ. ಇತ್ತ ಕಾಂಗ್ರೆಸ್ನವರು, ಬಿಜೆಪಿಯವರು ಪ್ರಿಯಾಂಕ್ ಖರ್ಗೆ ಅವರ ಮನೆ ಬಳಿ ಬಂದರೆ ಅವರಿಗೆ ಕುಡಿಯೋದಕ್ಕೆ ನೀರು, ಮಜ್ಜಿಗೆ, ಜೊತೆಗೆ ಚಾ, ಕಾಫಿ, ಟೀ ಇದೆಲ್ಲ ಕೊಡೋದಕ್ಕೂ ಕೂಡ ರೆಡಿ ಆಗಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಹಾಗಾದ್ರೆ ಹೇಗಿದೆ ಪರಿಸ್ಥಿತಿ ಕಲಬುರಗಿಯಲ್ಲಿ ಇವತ್ತು? ಏನೇನು ಹೈಡ್ರಾಮಾ ಆಗ್ಬೋದು? ಇದೆಲ್ಲದರ ಕುರಿತಾಗಿ ನಮ್ಮ ಆಂಕರ್ ದಿವಿತ್ ಅಲ್ಲಿಂದಲೇ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದಿವಿತ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಇವತ್ತು ಪ್ರತಿಭಟನೆ, ಬಿಜೆಪಿಯವರ ಪ್ರತಿಭಟನೆ ಹೇಗಿರುತ್ತೆ? ಪ್ರಿಯಾಂಕ್ ಖರ್ಗೆ ಅವರ ಮನೆ ಮುಂದೆ ಏನೇನು ಕಾಣಿಸ್ತಾ ಇದೆ ತಮಗೆ? ಏನೇನು ಹೈಡ್ರಾಮಾ ಆಗ್ಬೋದು ಇವತ್ತು? ಯಾವ್ಯಾವ ರೀತಿಯಲ್ಲಿ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಪೊಲೀಸರು ಅಂತ? ಎಸ್ ರಂಜಿತ್, ಯುವ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವುದು. ಕೇವಲ ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು. ಇದಕ್ಕೆ ಕೆಂಡ ಕಾರ್ತಿರುವಂಥ ಬಿಜೆಪಿ ನಾಯಕರು ಇವತ್ತು ಕಲಬುರಗಿಯಲ್ಲಿ ಪ್ರತಿಭಟನೆಯನ್ನು ಬೃಹತ್ ಮೆರವಣಿಗೆ ಮಾಡೋ ಮುಖಾಂತರ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಬಹಳ ಪ್ರಮುಖವಾಗಿ ನಾವಿವಾಗ ಕಲಬುರಗಿಯ ಜಗತ್ ವೃತ್ತದಲ್ಲಿದ್ದೀವಿ. ಇಲ್ಲಿಂದನೇ ಬೃಹತ್ ಮೆರವಣಿಗೆ ಆರಂಭ ಆಗುತ್ತೆ. ಮೊದಲಿಗೆ ಇಲ್ಲಿ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಆಗಿರ್ಬೋದು, ಛಲವಾದಿ ನಾರಾಯಣ ಸ್ವಾಮಿ ಆಗಿರ್ಬೋದು, CT ರವಿ ಆಗಿರ್ಬೋದು, ಬಿಜೆಪಿ ನಾಯಕರು ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಸುಮಾರು 11 ಗಂಟೆಗೆ ಇಲ್ಲಿ ಸೇರ್ತಾರೆ. ಸೊ ನೀವು ಗಮನಿಸ್ತಾ ಇರ್ಬೋದು ದೃಶ್ಯದಲ್ಲಿ ನೋಡೋದಾದ್ರೆ ಈಗಾಗಲೇ ಅದಕ್ಕೆ ವೇದಿಕೆಯು ಕೂಡ ಸಿದ್ಧವಾಗಿರುವಂಥದ್ದು. ಜಗತ್ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ಮೂಲಕ ಐವಾನ್ ಶಾಹಿ ಬಡಾವಣೆಯಲ್ಲಿರುವಂಥ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಇನ್ನು ಸಾವಿರಾರು ಕಾರ್ಯಕರ್ತರು ಭಾಗವಹಿಸ್ತಾರೆ. ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಹಿನ್ನೆಲೆ ಈಗಾಗಲೇ ಪೊಲೀಸ್ ಬಂದೋಬಸ್ತ್ ಕೂಡ ನಿಯೋಜನೆ ಮಾಡಲಾಗಿದೆ. ಇನ್ನು ಅಲ್ಲಿ ಮನೆ ಹತ್ರ ಮುತ್ತಿಗೆ ಹಾಕೋಕೆ ಬಂದವರಿಗೂ ಕೂಡ ಕಾಂಗ್ರೆಸ್ನವರು ಕೌಂಟರ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಅಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಎಳ್ನೀರು, ಮಜ್ಜಿಗೆ, ಟೀ, ಕಾಫಿ, ನೀರು ಕೊಡೋದಕ್ಕೂ ಕೂಡ ಕೌಂಟರ್ ಕೊಡೋದಕ್ಕೆ, ಸುಸ್ತಾಗಿ ಬಂದವರಿಗೆ ಎಳ್ನೀರು ಕೊಡೋದಕ್ಕೂ ಕೂಡ ಒಂದು ಕೌಂಟರ್ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರೋದು. ಇನ್ನು ಪೊಲೀಸ್ ನಿಯೋಜನೆ ಯಾವ ರೀತಿ ಇದೆ ಅನ್ನುವಂಥದ್ದು ಕೂಡ ನೀವು ಜಗತ್ ವೃತ್ತದಲ್ಲಿ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಸಾಕಷ್ಟು ಪೊಲೀಸರು ಇಲ್ಲಿಗ ಆಗಮಿಸಿದ್ದಾರೆ. ಸುಮಾರು 8 KSRP, 8 CR ತುಕಡಿ ಸೇರಿ 700 ಜನ ಪೊಲೀಸ್ ನಿಯೋಜನೆ ಮಾಡಲಾಗಿದೆ. 25 ಇನ್ಸ್ಪೆಕ್ಟರ್, 8 ACP, 2 ADISP, 2 SP ನೇತೃತ್ವದಲ್ಲಿ ಭದ್ರತೆಯನ್ನು ಒದಗಿಸಲಾಗ್ತಿರುವಂಥದ್ದು. ಇನ್ನು ಪ್ರಿಯಾಂಕ್ ಮನೆಗೆ ಬರದಂತೆ ತಡೆಯಲು ಪೊಲೀಸ್ ಸಿದ್ಧತೆ ಮಾಡಲಾಗಿದೆ. ರಸ್ತೆ ಮಧ್ಯದಲ್ಲಿ ಅಲ್ಲಲ್ಲಿ ಬ್ಯಾರಿಗೇಡ್ ಹಾಕಿ ಈಗಾಗಲೇ ಯಾವುದೇ ಅಂದರೆ ಸುರಕ್ಷತೆಯ ದೃಷ್ಟಿಕೋನದಿಂದ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿರುವಂಥದ್ದು. ಇನ್ನೇನು 11 ಗಂಟೆಗೆ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬೃಹತ್ ಮೆರವಣಿಗೆ ನಡೀತಾ ಹೋಗುತ್ತೆ. ಏನೆಲ್ಲ ಹೈಡ್ರಾಮಾ ಆಗ್ಬೋದು, ಯಾವ ರೀತಿಯಾಗಿ ಒಂದು ವೇಳೆ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕುವಂಥ ಸಂದರ್ಭದಲ್ಲಿ ಅವರನ್ನು ಬಂಧಿಸುವಂಥ ಅಂದರೆ ವಶಕ್ಕೆ ಪಡೆಯುವಂಥ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ರಂಜಿತ್, ಕಾದು ನೋಡಬೇಕು ಇವತ್ತು ಕಲಬುರಗಿಯಲ್ಲಿ ಈ ಒಂದು ಬೆಳವಣಿಗೆ, ಈ ಒಂದು ಡೆವಲಪ್ಮೆಂಟ್ಸ್ ಯಾವ ರೀತಿ ಹೈಡ್ರಾಮವಾಗಿ ತೆರೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ರಂಜಿತ್, ದಿವಿತ್ತ, ಇನ್ನು ಯಾವ ಮಾರ್ಗವಾಗಿ ಮೆರವಣಿಗೆ ಸಾಗುತ್ತೆ? ಆನಂತರ ಮೆರವಣಿಗೆ ಸಾಗುವ ದಾರಿಯ ಉದ್ದಕ್ಕೂ ಪೊಲೀಸ್ ಬಂದೋಬಸ್ತ್ ಹೆಂಗಿದೆ? ಅದ್ರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರ ಮನೆ ಮುಂದೆ ಹೆಂಗಿದೆ ಬಂದೋಬಸ್ತ್? ಮುತ್ತಿಗೆ ಹಾಕುವಂಥ ಸಮಯದಲ್ಲಿ ಹೈಡ್ರಾಮಾ ಆದರೆ ಪೊಲೀಸರು ತಡೆಯೋದಕ್ಕೆ ಏನೇನು ಕ್ರಮ ಕೈಗೊಂಡಿದ್ದಾರೆ? ಮತ್ತು ಇವತ್ತು ಪ್ರತಿಭಟನೆಯಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ? ಹೇಗಿರುತ್ತೆ? ಹೇಗಾಗಬಹುದು ಪ್ರತಿಭಟನೆ? ಎಷ್ಟು ಜನ ಸೇರ್ಬೋದು? ದಿವಿತ್. ಎಸ್, ಖಂಡಿತವಾಗ್ಲೂ ರಂಜಿತ್, ನಾನು ಆಗಲೇ ಹೇಳ್ತಾ ಇದ್ದೆ, ಈಗ ನಾವು ಜಗತ್ ವೃತ್ತದ ಬಳಿ ಇದ್ದೀವಿ. ಅಂದರೆ ಇಲ್ಲಿಂದನೇ ನಿಮಗೆ ಈ ಒಂದು ಪ್ರತಿಭಟನಾ ಮೆರವಣಿಗೆ ಆರಂಭ ಆಗೋದು. ಇಲ್ಲಿ ಅಂದರೆ ಈ ಒಂದು ಪ್ರತಿಭಟನೆಗಳು ನಾನು ಆಗಲೇ ಹೇಳಿದಾಗೆ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಆಗಿರ್ಬೋದು, R ಅಶೋಕ್,
ವಿರೋಧ ಪಕ್ಷ ನಾಯಕರು, ಜೊತೆಗೆ ಛಲವಾದಿ ನಾರಾಯಣ ಸ್ವಾಮಿ, ಸಿಟಿ ರವಿ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಸಚಿವ Okay, ಪ್ರಿಯಾಂಕ್ thank you. ಖರ್ಗೆ ತಮ್ಮೆಲ್ಲ ಮನೆಗೆ ಮಾಹಿತಿಗೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಗಿರುವಂತದ್ದು ಕಲಬುರಗಿಯ ಜಗತ್ ವೃತ್ತದಿಂದ ಏನು ಆ ಜಿಲ್ಲಾಧಿಕಾರಿ ಕಚೇರಿ KKADB ರಸ್ತೆ ಮುಖಾಂತರ ಕಲಬುರಗಿಯ ಐವನ್ಶಾಹಿ ಬಡಾವಣೆಯಲ್ಲಿರುವಂತಹ ಅವರ ಮನೆಗೆ ಮುತ್ತಿಗೆ ಹಾಕ್ತೇವೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಅದರಂತೆ 11:30ಕ್ಕೆ ಜಗತ್ ಸರ್ಕಲ್ ಇಂದ ಆರಂಭವಾಗುತ್ತೆ. ಅದಾದ ನಂತರ ಏನು ಐವನ್ಶಾಹಿ ಬಡಾವಣೆಯಲ್ಲಿರುವಂಥ ಅವರ ಮನೆಗೆ ಬಂದು ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿರುವಂಥದ್ದು. ಆದರೆ ಅವರ ಮನೆ ಬಳಿ ಈಗಾಗಲೇ ಏನು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವಂತೆ ತಮ್ಮ ಮನೆಗೆ ಬರುವಂಥ ಎಲ್ಲ BJP ನಾಯಕರಿಗೂ ಕೂಡ ಎಳ್ನೀರು, ಬಿಸ್ಲರಿ ನೀರನ್ನು ಕೊಟ್ಟು ಚಹಾವನ್ನು ಕುಡಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಅದರಂತೆ ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲರೂ ಕೂಡ BJP ನಾಯಕರು ಬರುವಂಥ ಅಂದರೆ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಬರುವಂಥ BJP ನಾಯಕರಿಗೆ ಕೊಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ಏನು BJPಯ ಗೂಂಡಾಗಿರಿಗೆ ನಮ್ಮ ಗಾಂಧಿಗಿರಿ ಅನ್ನುವಂಥ ಒಂದು ಟ್ಯಾಗ್ಲೈನ್ನ ಅಡಿಯಲ್ಲಿ ಬೇಕಾದಂಥ ಸೌಲಭ್ಯವನ್ನು ಮಾಡಿಕೊಂಡಿರುವಂಥದ್ದು. ಅಂದರೆ ಬರುವಂಥವ್ರಿಗೆ ಬೆಂಗಳೂರಿಂದ ಬೇರೆ ಬೇರೆ ಕಡೆಯಿಂದ ಬರುವಂಥವ್ರಿಗೆ ತಂಪು ಪಾನೀಯನ ಕೊಡ್ತೇನೆ ಅನ್ನುವಂಥ ಮಾತನ್ನು ಏನು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವಂಥದ್ದು. ಅದರಂತೆ ಅವರ ಕಾರ್ಯಕರ್ತರು ಮತ್ತು ಅಭಿಮಾನಿ ಬಳಗ ರೆಡಿ ಮಾಡ್ಕೊಂಡಿರುವಂಥದ್ದು. ನಾನು ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನು ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀರಿ, ಏನು ವಿಶೇಷ ಅಂತ? ಸರ್, ಇವತ್ತು ವಿಶೇಷ ಏನಪ್ಪ ಅಂತಂದರೆ BJP ಏನು ಪ್ರತಿಭಟನೆ ಹಮ್ಮಿಕೊಂಡಿದೆ, ಇದು ಸುಳ್ಳು ಆರೋಪ ಮೇಲೆ ಏನು ಪ್ರತಿಭಟನೆ ಹಮ್ಮಿಕೊಂಡಿದೆ, ಒಳ್ಳೆಯದಾಗಲಿ ಅವರಿಗೆ. ಬಟ್ ಇದು ಯಾವುದೇ ರೀತಿ ಪ್ರಿಯಾಂಕ್ ಸಾಹೇಬರು ಇದರಲ್ಲಿ ಇನ್ವಾಲ್ವ್ ಇಲ್ಲ, ಅವ್ರ ಹೆಸರು ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ, ಜಗತ್ತು ಜಾಹೀರಾಗಿದೆ. ಅಂದರೂ ಇವತ್ತು ಮಾಡ್ತಾ ಇದ್ದಾರೆ, ಮಾಡಲಿ ಅವರು. ಏನೋ ಸಾಹೇಬ್ರ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಬಂದಿದ್ದಾರೆ. ಈ ಮನೆಗೆ ಯಾರೇ ಬಂದರೂ ಅತಿಥಿ ದೇವೋಭವ ಅದು ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ಈ ಮನೆದೊಂದು ದೊಡ್ಡ ಇತಿಹಾಸ ಇದೆ. ಯಾರೇ ಬಂದರೂ ಅವರಿಗೆ ಟೀ, ಕಾಫಿ, ನೀರು ವ್ಯವಸ್ಥೆ ಮಾಡ್ತಾ ಇದೆ. ಅಲ್ಲ, ಈಗ ಅಲ್ಲಿ CT ರವಿ ಅವರು ಹೇಳ್ತಾರೆ, ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ, ನಾವೇನು ಸಂಬಂಧ ಕೇಳಕ್ಕೆ ಬರ್ತಾ ಇದೀವಿ, ಇದೆಲ್ಲ ಬೇಕಾಗಿಲ್ಲ, ಹೋರಾಟ ಮಾಡ್ತಾ ಇದೀವಿ, ಹೋರಾಟ ಮಾಡೋದಕ್ಕೆ ಬಿಡಿ ಅಂತೇಳಿ, ಸಂಬಂಧ ಕೇಳಕ್ಕೆ ಬಂದಾಗ ಕೊಡಿ ಇದೆಲ್ಲ ಅಂತೇಳಿ. ಛಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಕೇಳ್ರಿ, ಮುಂದೆ ಹಿಂದಿನಿಂದ ಈ ಮನಿದು ಏನು ಸಂಪ್ರದಾಯ ಅಂತ ಹೇಳಿ. ಅವ್ರಿಗೆ ಭಾಳ ಚಲೋ ಕುನದ. ಯಾಕಂದ್ರೆ ಇದೇ ಮನೆಗೆ ಅವ ಬೆಳಕೆಸಿಂದ ಹೊರಗೆ ಹೋದವನ. ಈ ಮನೆಗೆ ಏನು ಸಂಪ್ರದಾಯ ಇತ್ತು, ಏನು ಕೊಟ್ರ ಮದ ಈ CT OT ರವಿ ಮತ್ತು R ಅಶೋಕ್ಕಿಂತ ಛಲವಾದಿ ನಾರಾಯಣ ಸ್ವಾಮಿ ಭಾಳ ಚಲೋ ಕುನದ. ಅಲ್ಲ, ಅಂದರೆ ಹೋರಾಟಗಾರರಿಗೆ ನೀವು ಇದನ್ನು ಕೊಟ್ಟು ಎಲ್ಲೋ ಒಂದು ಕಡೆ ಅಪಮಾನ ಮಾಡ್ತಾ ಇದ್ದೀರಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ. ಸರ್, ಅವರು ಬುದ್ಧಿ ಹೆಂಗಿದೆಯಪ್ಪ ಅಂತಂದರೆ BJP ಮೆಂಟಾಲಿಟಿ, ಮನೆಗೆ ಬಂದವರಿಗೆ ನೀವು ಟೀ ಕಾಫಿ ಕೊಟ್ಟರೆ ಅಪಮಾನ ಅಂತಂದರೆ ಮತ್ತು ಅವ್ರ ಮನೆಗೆ ಬಂದವ್ರಿಗೆ ಏನು ಕೊಡ್ತಾರೆ ಅವ್ರಿಗೆ ಕೇಳಿ. ಅತಿಥಿಗರೇ ನಾವು ಟೀ ಕಾಫಿ ಕೊಡ್ತೀವಿ, ಅವ್ರಿಗೆ ಅತಿಥಿಯನ್ನು ಟ್ರೀಟ್ ಮಾಡ್ತಿದ್ದೀವಿ. ಅವ್ರ ಅತಿಥಿಗೆ ಇದಕ್ಕೆ ಅವರು ಅಪಮಾನ ಅಂತ ತಿಳಿತಾ ಇದ್ದಾರೆ. ಮತ್ತು ಅವ್ರ ಅತಿಥಿ ಸತ್ಕಾರ ಹೆಂಗೆ ಮಾಡ್ತಾರೆ ಮನೆಗೆ ಬಂದವ್ರಿಗೆ ನಮ್ಗೆ ಗೊತ್ತಿಲ್ಲ. ಇವ್ರು ಯಾರ್ಯಾರು ಹೇಳಿ ನಾವು ಸಚಿನ್ ಸಾವಿಗೆ ನ್ಯಾಯ ಕೇಳಕ್ಕೆ ಬರ್ತಾ ಇದ್ದೀವಿ, ಹೆಣ್ಣು ಕೇಳಕ್ಕೆ ಬಂದಾಗ ಇದೆಲ್ಲ ಮಾಡಿ ಅಂತಾರೆ. ಯಾರೇ ನ್ಯಾಯ ಕೇಳಿಗೆ ಬಂದವ್ರಿಗೂ ನಾವು ಅತಿಥಿ ದೇವೋಭವನೆ ಮಾಡ್ತೀವಿ. ನಮ್ಗೆ ಹೊಡಿಲಿಕ್ಕೆ ಬಂದವ್ರಿಗೂ ಅತಿಥಿ ದೇವೋಭವ ಬರ್ತೀವಿ. ಒಂದು ಕಪ್ಪಳಿಗೆ ಹೊಡೆದ್ರೆ ಇನ್ನೊಂದು ಕಪ್ಪಳ ಕೊಟ್ಟು ಹೊಡಿಸ್ಕೊಂಡು ನಾವು ಚಾಟ್ ಕಾಫಿನೇ ಕೊಡ್ತಾ ಇದ್ದೀವಿ. ಅದು ನಾವು ಗಾಂಧಿಗಿರಿ ಅಂತ ನಮ್ಮ ಕಾಂಗ್ರೆಸ್ ಒಂದು ತತ್ವ ಸಿದ್ಧಾಂತ ಹಿಂಗೆ ಇದೆ. ಅವರು ಏನು ಬರ್ತಾ ಇದ್ದಾರಲ್ಲ, ಅವ್ರು ಹೆಣ್ಣು ಕೇಳಿಗೆ ಬಂದ್ರೂ ಇದೇ ಇದು ಮಾಡ್ತೀವಿ, ಅವ್ರು ನಮ್ಗೆ ಹೊಡಿಲಿಕ್ಕೆ ಬಂದರೂ ನಾವು ಇದೇ ಅತಿಥಿ ದೇವೋಭವ, ಇದೇ ಸತ್ಕಾರ ಮಾಡ್ತೀವಿ. ಅವ್ರು BJPಯ ಗೂಂಡಾಗಿರಿ ನಮ್ಮ ಗಾಂಧಿಗಿರಿ, ಏನಿದು ಟ್ಯಾಗ್ಲೈನ್ ಅರ್ಥ? ಸರ್, ಉದ್ದೇಶ ನಾವು ಗಾಂಧಿಗಿರಿ ತೋರಿಸ್ಬೇಕನ್ನೋ ಉದ್ದೇಶಕ್ಕೆ ಅವ್ರು ಗುಂಡಾಗಿರಿ ಮಾಡ್ತಾ ಇದ್ದಾರೆ. ನಾನು ಆಗಲೇ ಹೇಳಿದೆ, ಅವ್ರು ಡೆತ್ ನೋಟೇ ಫಸ್ಟ್ ಓದಿಲ್ಲ. ಇವತ್ತು ಅವ್ರು ಹೋರಾಟ ಮಾಡ್ಲತ್ತೆ, ಸುಳ್ಳಿನ ಹೋರಾಟ ಇದೆ ಅದು ಈ ಪ್ರಿಯಾಂಕ್ ಖರ್ಗೆ ಅವರು ತಲೆ ಮೇಲೆ ಗೂಬಿ ಕೊಡಿಸುವಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ಕಾಂಗ್ರೆಸ್ ಪಕ್ಷದವರು ಅದಕ್ಕೆ ಆಗಕ್ಕೆ ಬಿಡಂಗಿಲ್ಲ. ಅವರು ಸುಳ್ಳು ಹೇಳುವಂಥದ್ದು ಯಾವುದಾದ್ರೂ ಈ ಕರ್ನಾಟಕದಲ್ಲಿದ್ದರೆ ಅದು BJPದವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅದು ಅವರೇ ಕಾರ್ಯಕರ್ತರು ಹೇಳತ್ತಾರೆ, ಉದ್ದೇಶಪೂರ್ವಕ ಮಾಡ್ತಾ ಇದ್ದಾರೆ. ನಮ್ಮ BJPದವ್ರಿಗೆ ಕೆಲಸ ಇಲ್ಲ ಅಂತ ಹೇಳ್ಕೇಸಿ ಹೇಳ್ತಾ ಇದ್ದಾರೆ. ರಂಜಿತ್, ಇದು ಇಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇರುವಂಥ ಮತ್ತು ಇನ್ನು ಅವರ ಮನೆಯ ಸುತ್ತಮುತ್ತ ಬಳಿ ಈಗಾಗಲೇ ಪೊಲೀಸರು ಕೂಡ ಎಲ್ಲ ರೀತಿಯಾದಂಥ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು. ಸಾಕಷ್ಟು ಕಡೆಯಿಂದ ಅವರ ಮನೆಗೆ ಏನು ಎಂಟ್ರಿ ಆಗುವಂಥ ಏನು ಪ್ಲೇಸಸ್ ಇದೆ, ಆ ಎಲ್ಲ ಕಡೆಯಿಂದಲೂ ಕೂಡ ಆ ಪೊಲೀಸರು ಬಿಗಿ ಬಂದೋಬಸ್ತನ್ನು ಮಾಡ್ಕೊಂಡಿರುವಂಥದ್ದು. ಬಹಳ ಪ್ರಮುಖವಾಗಿ BJP ಆಗ್ರಹ ಮಾಡ್ತಾ ಇರುವಂಥದ್ದು ಅಂದರೆ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಕೊಡಬೇಕು ಮತ್ತು ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ CBIಗೆ ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಬೇಡಿಕೆ ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇರುವಂಥದ್ದು. ಅವರಿಗೆ ಅಂದರೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವ ಹಾಗೆ ಅವರಿಗೆ ಈ ರೀತಿಯಾದಂಥ ಸ್ವಾಗತವನ್ನು ಮಾಡೋದಕ್ಕೆ ಕಾಂಗ್ರೆಸ್ ಕೂಡ ರೆಡಿ ಆಗಿರುವಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು.